ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯೋ ಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಗುರುವಾರ, ಪಂಚಮಿ ತಿಥಿ ಹಾಗೂ ಪೂರ್ವಾಷಾಢ ನಕ್ಷತ್ರ ನಡೀತಾ ಇದೆ. ಈ ದಿನದಲ್ಲಿ ದಿನದ ಭವಿಷ್ಯವನ್ನು ನೋಡುವಂಥ ಒಂದು ಸುಸಂದರ್ಭವಾಗಿದೆ. ಮೇಷರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಿಮ್ಮ ನಿರ್ಧಾರಗಳಿಗೆ ಜ್ಞಾನಾಧಾರಿತ ಸ್ಪಷ್ಟತೆ ಇರುತ್ತದೆ. ಸೀನಿಯರ್ಗಳು, ಹಿರಿಯರು, ಗುರುಗಳು ಇವರುಗಳ ಸಹಾಯ ಸಿಗೋ ಸಾಧ್ಯತೆಗಳಿರ್ತದೆ. ಹೊಸ ಹೊಸ ಯೋಜನೆಗಳನ್ನು ಆರಂಭಿಸಲು ಈ ದಿನ ಅನುಕೂಲಕರವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಬರೋದಾದರೆ ಹಣಕಾಸಿನಲ್ಲಿ ಶುಭ ನಿರ್ಧಾರಗಳು ಸಾಧ್ಯವಾಗ್ತದೆ, ಲಾಭದ ಅವಕಾಶಗಳು ಕಾಣಿಸ್ತದೆ. ಆದರೆ ಹೆಚ್ಚು ಆತ್ಮವಿಶ್ವಾಸದಿಂದ ಮುಂದುವರಿದು ರಿಸ್ಕನ್ನು ತೆಗೆದುಕೊಳ್ಬೇಡಿ, ಜಾಗ್ರತೆಯಿಂದ ಇರಿ. ಇನ್ನು ಸಂಬಂಧಗಳ ಬಗ್ಗೆ ನೋಡೋದಾದರೆ ನಿಮ್ಮ ಸಂಬಂಧಗಳಲ್ಲಿ ಸೌಮ್ಯತೆ ಮತ್ತು ಆಕರ್ಷಣೆ ಹೆಚ್ಚಾಗಿರ್ತದೆ. ಕುಟುಂಬದಲ್ಲಿ ಸಂತೋಷಕರ ವಾತಾವರಣ ಅನ್ನುವಂಥದ್ದು ಇರ್ತದೆ. ಸ್ನೇಹಿತರಿಂದ ಬೆಂಬಲ ಅನ್ನುವಂಥದ್ದು ದೊರೀತದೆ. ನಿಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ಇರ್ತದೆ, ಆತ್ಮವಿಶ್ವಾಸ ಅನ್ನುವಂಥದ್ದು ಇರ್ತದೆ, ಕ್ಲಾರಿಟಿ ಅನ್ನುವಂಥದ್ದು ಇರ್ತದೆ, ಸಾತ್ವಿಕ ಚಿಂತನೆ ಇರ್ತದೆ, ಧಾರ್ಮಿಕ ಮನೋಭಾವ ಅನ್ನುವಂಥದ್ದು ಇರ್ತದೆ. ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದನ್ನು ಬೇಡ. ಅತಿಯಾದ ಖರ್ಚು ಮಾಡಬೇಡಿ. ಇತರರು ನೀಡುವಂತಹ ಸಲಹೆಗಳನ್ನು ಯಾವುದೇ ಕಾರಣಕ್ಕೆ ಇದನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ. ಗುರುವಿನ ಸ್ಮರಣೆಯನ್ನು ಮಾಡಿ, ಗುರುವಿನ ಪ್ರಾರ್ಥನೆಯನ್ನು ಮಾಡಿ. ಹಳದಿ ಬಣ್ಣವನ್ನು ಇದನ್ನು ನೀವು ಉಪಯೋಗಿಸುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಧನ್ಯವಾದಗಳು. ವೃಷಭ ರಾಶಿಯವರೇ, ಈ ದಿನ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸ್ಥಿರತೆ ಮತ್ತು ಪ್ರಾಯೋಗಿಕ ಚಿಂತನೆ ಕಾಣಿಸ್ತದೆ. ಸ್ಥಿರತೆ ಮತ್ತು ಪ್ರಾಯೋಗಿಕ ಚಿಂತನೆ ಅನ್ನುವಂಥದ್ದು ಕಾಣಿಸ್ತದೆ. ಹಿರಿಯರ ಮಾರ್ಗದರ್ಶನ ಸಿಗಬಹುದು. ನಿಧಾನವಾಗಿ ಆದರೆ ಖಚಿತವಾಗಿ ಪ್ರಗತಿಯನ್ನು ಸಾಧಿಸ್ತೀರಾ. ಹಣಕಾಸಿನಲ್ಲಿ ಲಾಭಗಳು ಸಿಗುವಂಥ ಅವಕಾಶಗಳಿದೆ. ಜಾಗೃತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸೂಕ್ತವಾದ ದಿನ. ಈ ದಿನ ಲಕ್ಸರಿ ವಿಚಾರಗಳಿಗಾಗಿ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಜಾಗ್ರತೆಯಿಂದ ಇರಿ. ಸಂಬಂಧಗಳಲ್ಲಿ ಸೌಮ್ಯತೆ ಮತ್ತು ಪ್ರೀತಿ ಹೆಚ್ಚಾಗಿರ್ತದೆ. ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವಂಥ ಅವಕಾಶಗಳಿರ್ತದೆ. ಸ್ನೇಹಿತರಿಂದ ಸಹಾಯ ಸಿಗುವಂಥ ಅವಕಾಶಗಳಿರ್ತದೆ. ಮನಸ್ಥಿತಿ ಶಾಂತವಾಗಿರ್ತದೆ ಮತ್ತು ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ಇರ್ತದೆ. ಆತ್ಮವಿಶ್ವಾಸ ಹೆಚ್ಚಾಗಿದ್ರೂ ನೀವು ಶಾಂತವಾಗಿರುವಂಥದ್ದು ಅತಿ ಮುಖ್ಯ. ಅತಿಯಾದಂಥ ಸುಖಾಸಕ್ತಿಗಳಿಗೆ ಒಳಗಾಗಬೇಡಿ. ಖರ್ಚಿನಲ್ಲಿ ನಿಯಂತ್ರಣ ಇರಲಿ. ಹೊಸ ಅವಕಾಶಗಳನ್ನು ತಪ್ಪಿಸ್ಕೊಳೋದಕ್ಕೆ ಪ್ರಯತ್ನ ಮಾಡಿಬಿಡಿ. ಈ ದಿನ ನಿಮಗೆ ಬಿಳಿ ಬಣ್ಣ ಉಪಯೋಗಕ್ಕೆ ಬರ್ತದೆ. ಶುಕ್ರದೇವನನ್ನು ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಮಿಥುನ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಕಮ್ಯುನಿಕೇಷನ್ ಅತಿ ಮುಖ್ಯವಾಗ್ತದೆ. ಒಂದು ಟೀಚಿಂಗ್ ಮಾಡುವಂಥ ಸಂದರ್ಭಗಳಲ್ಲಿ, ಮಾರ್ಕೆಟಿಂಗ್ ವಿಚಾರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ನಿಮ್ಮ ಮಾತು ಜನರನ್ನು ಪ್ರಭಾವಿತಗೊಳಿಸ್ತದೆ. ಹೊಸ ಐಡಿಯಾಗಳು ನಿಮಗೆ ಉಪಯೋಗಕ್ಕೆ ಬರ್ತದೆ. ಹಣಕಾಸಿನಲ್ಲಿ ಸ್ಮಾರ್ಟ್ ಡಿಸಿಷನನ್ನು ತೆಗೆದುಕೊಳ್ಬೇಕು. ಹೊಸ ಅವಕಾಶಗಳು ಸಿಗುವಂಥ ಅವಕಾಶಗಳಿದೆ. ಜಾಗ್ರತೆಯಿಂದ ಮುಂದುವರಿರಿ. ಎಲ್ಲವೂ ಶುಭವಾಗ್ತದೆ. ಸಂಬಂಧಗಳು, ಮಾತಿನ ಮೂಲಕ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಬಹುದು. ಹೊಸ ಪರಿಚಯಗಳು ಉಂಟಾಗುವಂಥ ಸಾಧ್ಯತೆಗಳಿರ್ತದೆ. ಈ ದಿನ ನಿಮಗೆ ಆಕರ್ಷಣೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಪಾಸಿಟಿವ್ ಥಿಂಕಿಂಗ್ ಇರಲಿ. ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರ್ತದೆ. ಕ್ಲಾರಿಟಿ ಇದೆ. ಜನರ ಜೊತೆ
ಬೆರೆಯಿರಿ, ಅದರಲ್ಲಿ ಹೆಚ್ಚು ಉಪಯೋಗವಾಗ್ತದೆ. ಆದರೆ ಹೆಚ್ಚು ಮಾತನಾಡಿ ತಪ್ಪು ಅರ್ಥಕ್ಕೆ ಕಾರಣ ಆಗಬಾರ್ದು. ಮಾತು ಮೃತ್ಯು, ಮಾತೇ ಮುತ್ತು. ಆದ್ದರಿಂದ ಮಾತನ್ನು ಎಷ್ಟು ಬೇಕೋ ಅಷ್ಟು ಮಾತನಾಡಿ, ಅತಿಯಾಗಿ ಮಾತನಾಡಬಾರ್ದು ಅನ್ನುವಂಥದ್ದು. ಓವರ್ ಕಾನ್ಫಿಡೆನ್ಸ್ ಇದ್ದರೆ ಅದನ್ನು ಬಿಟ್ಬಿಡಿ. ನಾರಾಯಣನ ಧ್ಯಾನ ಮಾಡಿ, ಹಳದಿ ಬಣ್ಣ ಉಪಯೋಗಿಸುವಂಥದ್ದು ಹೆಚ್ಚು ಶುಭಕರ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ನಿಮ್ಮ ಮಾತು ಮತ್ತು ಜ್ಞಾನ ಎರಡೂ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತದೆ. ಆ ಮಾತನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತ ಲಾಭ ದೊರೀತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕಟಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಜ್ಞಾನಾಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಹಿರಿಯರ ಮಾರ್ಗದರ್ಶನ ಸಿಗ್ತದೆ. ನಿಮಗೆ ಒಂದು ಟೀಮ್ ಸಪೋರ್ಟ್ ಅನ್ನುವಂಥದ್ದು ಸಹಕಾರಿಯಾಗಿರ್ತದೆ. ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಲಾಭದ ಸಾಧ್ಯತೆ ಇರ್ತದೆ. ಆದರೆ ಫ್ಯಾಮಿಲಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತದೆ. ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ. ಸೂಕ್ತವಾಗಿ ಪ್ಲಾನಿಂಗನ್ನು ಮಾಡಿದ್ರೆ, ಯೋಜನೆಯನ್ನು ಮಾಡಿದ್ರೆ ಅದು ಉತ್ತಮ ಫಲ ಅನ್ನುವಂಥದ್ದನ್ನು ಕೊಡ್ತದೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಂತೋಷಕರವಾದಂಥ ವಾತಾವರಣ ಇರ್ತದೆ. ಪ್ರೀತಿ ಮತ್ತು ಕಾಳಜಿ ಹೆಚ್ಚಾಗಿರ್ತದೆ. ಹೊಸ ಸಂಬಂಧಗಳು ಕೂಡ ಬರೋವಂಥ ಅಥವಾ ಉಂಟಾಗುವಂಥ ಸಾಧ್ಯತೆಗಳಿರ್ತದೆ. ತಾಳ್ಮೆಯಿಂದ ಇರಿ, ಶಾಂತ ರೀತಿಯಿಂದ ಇರಿ, ಧನಾತ್ಮಕ ಚಿಂತನೆಯಿಂದ ಇರಲಿ. ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ದಿನ ಉತ್ತಮವಾಗಿರ್ತದೆ. ಜವಾಬ್ದಾರಿ ಎನ್ನುವಂಥದ್ದಿರಲಿ. ಅತಿಯಾದ ಭಾವನೆಗೆ ಒಳಗಾಗಬಿಡಿ. ಲಕ್ಸರಿ ಖರ್ಚುಗಳನ್ನು ನಿಯಂತ್ರಣಗೊಳಿಸಿ. ಬೇರೆಯವರ ಮೇಲೆ ಹೆಚ್ಚು ಅವಲಂಬನೆ ಆಗುವಂಥದ್ದು ಬೇಡ. ಈ ದಿನ ನೀವು ಶಿವನ ಧ್ಯಾನವನ್ನು ಮಾಡಿ. ಬಿಳಿ ಬಟ್ಟೆ ಎನ್ನುವಂಥದ್ದು ಹೆಚ್ಚು ಉಪಯೋಗಕ್ಕೆ ಬರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ನಿಮ್ಮ ಜ್ಞಾನ ಮತ್ತು ಪ್ರೀತಿ ಎರಡೂ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರ್ತವೆ. ಸಮತೋಲನದಿಂದ ನಡೆದುಕೊಂಡರೆ ಉತ್ತಮ ಫಲ ಸಿಗ್ತದೆ ಎನ್ನುವಂಥದ್ದು. ಸಿಂಹರಾಶಿಯವರೇ, ಈ ದಿನ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ನಿಮ್ಮ ನಾಯಕತ್ವದ ಗುಣವನ್ನು ತೋರಿಸಲು ಉತ್ತಮ ಅವಕಾಶಗಳು ದೊರೆಯುತ್ತದೆ. ನಿಮ್ಮ ಮಾತು ಮತ್ತು ನಿರ್ಧಾರಗಳಿಗೆ ಗೌರವ ಅನ್ನುವಂಥದ್ದು ಸಿಗ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಈ ದಿನ ತುಂಬ ಅನುಕೂಲಕರವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಲಾಭಗಳು ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಮತ್ತು ಗೌರವಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆಗಳು, ಅವಕಾಶಗಳು ಉಂಟಾಗ್ತದೆ. ಆದರೆ ಯಾವುದೇ ಕಾರಣದಿಂದ ನೀವು ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಈ ದಿನ ನಿಮಗೆ ಆಕರ್ಷಣೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಜನರ ಮೇಲೆ ನಿಮ್ಮ ಪ್ರಭಾವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ನಿಮ್ಮಲ್ಲಿರುವಂಥ ಒಂದು ಈಗೋವನ್ನು ಕಡಿಮೆ ಮಾಡಿಕೊಳ್ಳಿ. ಅಹಮ್ಮನ್ನು ಕಡಿಮೆ ಮಾಡಿಕೊಳ್ಳಿ. ಹೆಚ್ಚು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬೇಡ. ಧನಾತ್ಮಕ ಚಿಂತನೆ ಇರಲಿ. ಲೀಡರ್ಶಿಪ್ ಮನೋಭಾವ ತುಂಬ ಒಳ್ಳೆಯದೇನೆ. ಅಹಂಕಾರ ಕಡಿಮೆ ಮಾಡಿಕೊಳ್ಬೇಕು. ಅಹಂಕಾರ ಇದ್ದರೆ ಕಡಿಮೆ ಮಾಡಿಕೊಳ್ಳಿ, ಇಲ್ಲ ಅಂದರೆ ಸಂತೋಷ. ಬೇರೆಯವರ ಅಭಿಪ್ರಾಯಕ್ಕೆ ಗೌರವವನ್ನು ಕೊಡೋದನ್ನು ಈ ದಿನ ಅಭ್ಯಾಸ ಮಾಡಿಕೊಳ್ಳಿ. ಖರ್ಚು ಕಡಿಮೆ ಆಗ್ತದೆ. ಗುರುವಿನ ಪ್ರಾರ್ಥನೆಯನ್ನು ಮಾಡಿ, ಹಿರಿಯರಿಗೆ ಗೌರವವನ್ನು ಸಲ್ಲಿಸಿ. ಕೆಂಪು ಬಣ್ಣ ಅನ್ನುವಂಥದ್ದು ನಿಮಗೆ ಈ ದಿನ ಸಹಕಾರಿಯಾಗಿರ್ತದೆ. ಈ ದಿನ ನಿಮ್ಮ ಆತ್ಮವಿಶ್ವಾಸ ಮತ್ತು ಜ್ಞಾನದಿಂದ ಮುನ್ನಡೆಯುವಂತಹ ದಿನ. ವಿನಯದೊಂದಿಗೆ ನಡೆದುಕೊಂಡರೆ ಗೆಲುವು ಖಚಿತ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಪೂರ್ಣತೆ ಮತ್ತು ನಿಖರತೆಯನ್ನು ತೋರಿಸ್ತೀರಿ. ಉತ್ತಮವಾದಂಥ ಯೋಜನೆ ಮಾಡಿಕೊಂಡು ಮುಂದುವರೆದರೆ ಈ ದಿನ ಕಾರ್ಯದಲ್ಲಿ ಅತ್ಯುತ್ತಮ ಸಹಕಾರಿಯಾಗಿ ನಿಮಗೆ
ತೋರ್ತದೆ. ನಿಮ್ಮ ಕೆಲಸಗಳಲ್ಲಿ ಮೆಚ್ಚುಗೆ ಅನ್ನುವಂಥದ್ದನ್ನು ಪಡೆಯಬಹುದು. ಹಣಕಾಸಿನ ವಿಚಾರಕ್ಕೆ ಬಂದರೆ ಸೂಕ್ಷ್ಮ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಅತಿ ಮುಖ್ಯ. ಸೇಫ್ ನೋಡಿಕೊಂಡು ನಿಮ್ಮ ಹಣಕ್ಕೆ ರಕ್ಷಣೆ ಸಿಗ್ತದ ಇಲ್ವಾ ಅಂತ ನೋಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಿ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಣಕ್ಕೆ ರಕ್ಷಣೆ ಇರ್ತದೆ, ಹಣ ಸೇಫ್ ಆಗಿರ್ತದೆ ಅನ್ನುವಂಥದ್ದನ್ನು ನೋಡಿ ನೀವು ಮುಂದುವರಿಬೇಕು. ಇಲ್ಲ ಅಂತಂದರೆ ಲಾಸ್ ಆಗ್ಬೋದು. ಖರ್ಚುಗಳನ್ನು ನಿಯಂತ್ರಣ ಮಾಡೋದಕ್ಕೆ ನಿಮಗೆ ಎಲ್ಲ ರೀತಿಯ ಜವಾಬ್ದಾರಿ ಇದೆ, ಮಾತಿನಲ್ಲಿ ಸ್ಪಷ್ಟತೆ ಇದೆ. ಆದರೆ ಹೆಚ್ಚು ವಿಮರ್ಶಾತ್ಮಕ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿ. ಸಾಫ್ಟ್ ಅಪ್ರೋಚ್ ಇರಲಿ, ರೂಡಾಗಿ ಮಾತನಾಡಬೇಡಿ. ಡೀಟೈಲಾಗಿ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಬೇಗ ಅರ್ಥ ಆಗಿಬಿಡ್ತದೆ ವಿಚಾರಗಳು. ಅದ್ರ ಬಗ್ಗೆ ಜಾಸ್ತಿ ಕೆದಕಕ್ಕೆ ಹೋಗ್ಬೇಡಿ. ಯಾವುದೇ ವಿಚಾರದಲ್ಲಿ ಈ ದಿನ ಜಾಸ್ತಿ ಪರ್ಫೆಕ್ಟಾಗಿರಬೇಕು ಅನ್ನೋ ಥರ ನೋಡೋಕೆ ಹೋಗ್ಬೇಡಿ ಎಲ್ಲರನ್ನ. ಆದರೆ ಜನ ಒಂದು ಪಾಸಿಟಿವ್ ಮಾರ್ಗದಲ್ಲಿ ಇದ್ದಾರೆ ಅನ್ನುವಂಥದ್ದು ನೋಡಿ ಎಲ್ಲರನ್ನೂ ಈಚೆಗೆ ಕೆದಕಕ್ಕೆ ಹೋಗ್ಬೇಡಿ. ಪ್ರೀತಿ ವಿಶ್ವಾಸವನ್ನು ಗೆಲ್ಲಿ. ಎಲ್ಲರನ್ನ ಪರ್ಫೆಕ್ಟ್ ಮಾಡಬೇಕು ಅನ್ನೋವಂಥ ಒತ್ತಡ ಬೇಡ. ಯಾರ್ಯಾರಿದ್ರೂ ಅವ್ರವ್ರ ಜವಾಬ್ದಾರಿ ಅವ್ರಿಗೆ ಇದ್ದೇ ಇರುತ್ತೆ. ಆದ್ದರಿಂದ ಯಾರನ್ನೂ ಸಹ ನಾವು ಹೆಚ್ಚಿಗೆ ಟೀಸ್ ಮಾಡೋಕ್ಕೆ ಹೋಗಬಾರ್ದು, ಕ್ರಿಟಿಸೈಸ್ ಮಾಡೋಕ್ಕೆ ಹೋಗಬಾರ್ದು. ತಾಳ್ಮೆಯಿಂದ ಇರಿ. ಸ್ವಲ್ಪ ನೀವು ಇದನ್ನು ಹನುಮಂತನ ಧ್ಯಾನವನ್ನು ಮಾಡುವಂಥದ್ದು ಒಳ್ಳೆಯದು. ಆ ಕೋಪ ಅನ್ನುವಂಥದ್ದು ಕಡಿಮೆ ಆಗಲಿ. ಇವತ್ತು ಹಸಿರು ಬಣ್ಣವನ್ನು ನೋಡಿ ಧರಿಸ್ಕೊಳ್ಳಿ, ಶುಭವಾಗ್ತದೆ. ಈ ದಿನ ನಿಮ್ಮ ಜ್ಞಾನ ಮತ್ತು ನಿಖರತೆಯಿಂದ ನೀವು ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ. ಆದರೆ ಅತಿಯಾದಂಥ ಯೋಚನೆಯನ್ನು ತಪ್ಪಿಸಿದ್ರೆ ಫಲ ನಿಮಗೆ ಇನ್ನಷ್ಟು ಹೆಚ್ಚಾಗಿ ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ತುಲಾರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಪಾರ್ಟ್ನರ್ಶಿಪ್ ಅಥವಾ ಟೀಮ್ ವರ್ಕ್ ಕೆಲಸಗಳಲ್ಲಿ ಏನಾದರೂ ಇದ್ದರೆ ಈ ದಿನ ಅತ್ಯುತ್ತಮವಾದಂಥ ದಿನ. ನೀವು ಯಾವುದೇ ರೀತಿ ಕೆಲಸವನ್ನು ಮಾಡಿ ನಿಮ್ಮ ಮಾತುಕತೆ ಮತ್ತು ಒಪ್ಪಂದಗಳಲ್ಲಿ ಯಶಸ್ಸು ಸಾಧ್ಯವಾಗ್ತದೆ. ನಿಮ್ಮ ವ್ಯಕ್ತಿತ್ವವೇ ಈ ದಿನ ನಿಮಗೆ ಸಹಾಯವನ್ನು ಮಾಡ್ತದೆ. ಹಣಕಾಸಿನಲ್ಲಿ ಸಮತೋಲನ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ತೀರಿ. ಆದರೆ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಹೆಚ್ಚು ತಡ ಮಾಡಬೇಡಿ. ಸಂಬಂಧಗಳನ್ನು ನೋಡೋದಾದರೆ ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ತೀರಿ. ಎಲ್ಲರನ್ನ ಸಂತೋಷಪಡಿಸಲು ಹೆಚ್ಚು ಪ್ರಯತ್ನವನ್ನು ಮಾಡ್ತೀರಿ. ಅದರ ಜೊತೆಗೆ ನಿಮಗೆ ಆಕರ್ಷಣೆ ಮತ್ತು ಪ್ರೀತಿ ಹೆಚ್ಚಾಗ್ತದೆ. ಮನಸ್ಸು ಶಾಂತವಾಗಿರ್ತದೆ ಮತ್ತು ಸಮತೋಲನದಿಂದ ಕೂಡಿರ್ತದೆ. ಎಲ್ಲರನ್ನ ಸಮಾನವಾಗಿ ನೋಡಲು ಪ್ರಯತ್ನವನ್ನು ಮಾಡ್ತೀರಿ. ಕೆಲವೊಮ್ಮೆ ಮಾತುಗಳಲ್ಲಿ ಜಾಗ್ರತೆ ಇರಲಿ. ಎಲ್ಲೂ ನೀವು ಹೆಚ್ಚಿಗೆ ಕಾಂಪ್ರಮೈಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹೇಳಿ. ನಿರ್ಧಾರ ತೆಗೆದುಕೊಳ್ಳಲು ಅಂಜಿಕೆ ಬೇಡ, ತಡ ಮಾಡೋದು ಬೇಡ. ಈ ದಿನ ನೀವು ನಾರಾಯಣನ ಧ್ಯಾನ ಮಾಡುವಂಥದ್ದು ಅತಿ ಹೆಚ್ಚು ಶುಭಕರ. ಈ ದಿನ ನೀವು ಹಳದಿ ಬಣ್ಣ ಅಥವಾ ಬಿಳಿ ಬಣ್ಣ ಯಾವುದನ್ನೇ ಆಗಲಿ ಉಪಯೋಗಿಸುವಂಥದ್ದು ಒಳ್ಳೆಯದನ್ನೇ. ಈ ದಿನ ನಿಮಗೆ ಜ್ಞಾನ ಮತ್ತು ಸಮತೋಲನ ನಿಮ್ಮ ಜೊತೆ ಇರ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಯಶಸ್ಸು ನಿಮ್ಮ ಕಡೆ ಇರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೃಶ್ಚಿಕ ರಾಶಿಯವರೇ, ಈ ದಿನ ನಿಮಗೆ ಉದ್ಯೋಗ ವ್ಯವಹಾರಗಳಲ್ಲಿ ಕೆಲಸಗಳಲ್ಲಿ ಗಂಭೀರತೆ ಮತ್ತು ಆಳವಾದಂಥ ಗಮನ ಇರ್ತದೆ. ಪ್ರಾಬ್ಲಮ್ ಸಾಲ್ವಿಂಗ್ ವಿಚಾರವನ್ನು ನೋಡಿಕೊಂಡ್ರೆ ನಿಮಗೆ ತುಂಬ ಅತ್ಯುತ್ತಮವಾದ ದಿನ. ಯಾವುದಾದ್ರೂ ಆಳವಾದ ಅಧ್ಯಯನವನ್ನು ಮಾಡುವಂಥದ್ದು, ತನಿಖೆ ಮಾಡುವಂಥದ್ದು, ಯಾರ್ದಾದ್ರೂ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋವಂಥ ಒಂದು ಏನಾದರೂ ವಿಚಾರದಲ್ಲಿ ಮುಂದುವರೆದ್ರೆ ಎಲ್ಲ ರೀತಿಯ ಸಹಕಾರಗಳಿರ್ತದೆ. ಗುಪ್ತ ವಿಷಯಗಳನ್ನು
ತಗೊಳೋದಾದರೆ ನೀವು ಅವು ನಿಮಗೆ ಈ ರೀತಿ ನಿಮ್ಮ ಪರವಾಗಿ ಬದಲಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ, ಸೂಕ್ಷ್ಮ ಪರಿಶೀಲನೆ ಅತ್ಯಗತ್ಯ. ಗುಪ್ತ ಖರ್ಚುಗಳು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಉಂಟಾಗುವಂಥ ಸಾಧ್ಯತೆ ಇದೆ. ದೊಡ್ಡ ನಿರ್ಧಾರಕ್ಕೆ ಬರೋದಾದರೆ ಹೆಚ್ಚು ಸಮಯ ತೆಗೆದುಕೊಳ್ಳಿ. ಭಾವನೆಗಳು ತೀವ್ರವಾಗಿರುತ್ತವೆ, ಆಕರ್ಷಣೆ ಹೆಚ್ಚಾಗಿರ್ತದೆ. ಅನುಮಾನವನ್ನು ಪಡೋದು ಬೇಡ, ಯಾರ ಮೇಲೂ ಅನುಮಾನ ಪಡೋದು ಬೇಡ. ಡೀಪ್ ಥಿಂಕಿಂಗ್ ಇರಲಿ. ನಿಮ್ಮ ಅಂತರಾತ್ಮದ ವಿಚಾರಗಳಿಗೆ ಹೆಚ್ಚು ಬೆಲೆಯನ್ನು ಕೊಡಿ. ನಿಮಗೆ ಅಂತರಾತ್ಮ ಏನು ಹೇಳ್ತದೆ, ನಿಮಗೆ ಯಾವುದು ಸರಿ ಅಂತ ಅನ್ನಿಸ್ತದೆ, ನಿಮ್ಮ ಮನಸ್ಸು ಏನು ಹೇಳ್ತದೆ ಅದ್ರ ಪ್ರಕಾರ ನಡ್ಕೊಳ್ಳಿ. ಇದನ್ನು ಒಳ್ಳೆಯದಾಗ್ತದೆ. ಆದರೆ ಯಾವುದೇ ಕಾರಣಕ್ಕೆ ಟೆನ್ಷನ್ಗೆ ಒಳಗಾಗುವಂಥದ್ದು ಬೇಡ, ಅತಿಯಾದಂಥ ಅನುಮಾನ ಬೇಡ. ಭಾವನೆಗಳನ್ನು ನಿಯಂತ್ರಣಗೊಳಿಸಿ. ಯಾರ ಮೇಲೂ ತಕ್ಷಣಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಆದರೆ ಧ್ಯಾನ ಮಾಡುವಂಥದ್ದು, ಮನಸ್ಸು ಶಾಂತವಾಗಿಟ್ಟುಕೊಳ್ಳುವಂಥದ್ದು ನಿಮ್ಮ ಕರ್ತವ್ಯ. ಈ ದಿನ ನಿಮ್ಮ ಆಳವಾದಂಥ ಚಿಂತನೆ ಮತ್ತು ಜ್ಞಾನ ನಿಮ್ಮನ್ನು ಸರಿಯ ದಾರಿಗೆ ಕೊಂಡೊಯ್ತದೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡ್ರೆ ಯಶಸ್ಸು ಅನ್ನುವಂಥದ್ದು ಖಚಿತವಾಗಿರ್ತದೆ. ಧನಸ್ಸು ರಾಶಿಯವರೇ, ಈ ದಿನ ನಿಮಗೆ ಯಾವುದೇ ರೀತಿಯಾದಂಥ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದರೆ, ಸಲಹೆಗಳನ್ನು ನೀಡ್ತಾ ಇದ್ದರೆ, ಶಿಕ್ಷಣವನ್ನು ಮಾಡ್ತಾ ಇದ್ದರೆ, ಬೋಧನೆಯನ್ನು ಮಾಡ್ತಾ ಇದ್ದರೆ, ಅಥವಾ ನೀವು ಯಾವುದೇ ರೀತಿಯಾದಂಥ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರೂ ನಿಮ್ಮ ಕ್ಷೇತ್ರದಲ್ಲಿ ಈ ದಿನ ಉತ್ತಮವಾಗಿ ಸಹಕಾರವನ್ನು ನೀಡ್ತದೆ. ನಿಮಗೆ ನಿಮ್ಮ ಸಲಹೆಗಳಿಗೆ ಗೌರವ ಅನ್ನುವಂಥದ್ದು ಸಿಗ್ತದೆ. ನಿಮ್ಮ ಹೊಸ ಹೊಸ ಯೋಜನೆಗಳನ್ನೇನಾದರೂ ಆರಂಭಿಸಲು ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಂದರೆ ಈ ದಿನ ತುಂಬ ಅತ್ಯುತ್ತಮವಾಗಿದೆ. ಹಣಕಾಸಿನಲ್ಲಿ ಜ್ಞಾನಾಧಾರಿತ ಲಾಭದ ಅವಕಾಶಗಳುಂಟಾಗ್ತದೆ. ಸರಿಯಾದ ನಿರ್ಧಾರಗಳಿಂದ ಲಾಭ ಅನ್ನುವಂಥದ್ದು ದೊರೀತದೆ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ತೊಂದರೆಗೆ ಸಿಕ್ಕಿಕೊಳ್ಳಬೇಡಿ. ನೀವು ಮಾರ್ಗದರ್ಶಕ ಪಾತ್ರದಲ್ಲಿರ್ತೀರಿ. ಕುಟುಂಬದಲ್ಲಿ ಮತ್ತು ಸ್ನೇಹಿತರಿಗೆ ಉತ್ತಮವಾದ ಸಂಬಂಧವನ್ನು ಇಟ್ಕೊಂಡಿರ್ತೀರಿ. ಆದರೆ ಹೆಚ್ಚು ಉಪದೇಶವನ್ನು ಮಾಡೋದಕ್ಕೆ ಹೋಗಬೇಡಿ. ಧಾರ್ಮಿಕ ಮತ್ತು ಸಾತ್ವಿಕ ಚಿಂತನೆಗೆ ಹೆಚ್ಚು ಪ್ರಾಶಸ್ತ್ಯ ಇರಲಿ. ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಇರ್ತದೆ, ಕಾನ್ಫಿಡೆನ್ಸು ಸಹ ಹೆಚ್ಚಾಗಿರ್ತದೆ. ಆದರೆ ನಾನು ಹೇಳಿದ್ದೇ ಸರಿ, ನಾನು ಮಾಡಿದ್ದೇ ಸರಿ ಅನ್ನುವಂತಹ ಭಾವನೆಯನ್ನು ಕಡಿಮೆ ಮಾಡ್ಕೊಳ್ಳಿ. ಪ್ರಾಕ್ಟಿಕಲ್ ಅಪ್ರೋಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇತರರ ಅಭಿಪ್ರಾಯವನ್ನು ಕೇಳಿ. ಈ ದಿನ ನಿಮಗೆ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಅತಿ ಮುಖ್ಯ. ಧರ್ಮ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ಈ ದಿನ ನಿಮ್ಮ ಜ್ಞಾನ ಮತ್ತು ಆತ್ಮವಿಶ್ವಾಸ ನಿಮ್ಮನ್ನು ಮುನ್ನಡೆಸ್ತದೆ. ವಿನಯದಿಂದ ನಡೆದುಕೊಂಡರೆ ಯಶಸ್ಸು ಅನ್ನುವಂಥದ್ದು ಖಚಿತ. ಮಕರ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಶಿಸ್ತು ಮತ್ತು ಜವಾಬ್ದಾರಿ ಹೆಚ್ಚಾಗಿರ್ತದೆ. ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡೋದಕ್ಕೆ ಈ ದಿನ ಉತ್ತಮವಾದಂಥ ದಿನ. ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗುವಂಥ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ. ನಿಯಂತ್ರಣ ಮಾಡೋದಕ್ಕೆ ಸಾಧ್ಯತೆ ಇದೆ. ಜಾಗ್ರತೆಯಿಂದ ಇನ್ವೆಸ್ಟ್ಮೆಂಟನ್ನು ಮಾಡಿ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ. ಸಂಬಂಧಗಳಲ್ಲಿ ಸ್ಥಿರತೆ ಇರ್ತದೆ. ಆದರೆ ನೀವು ಹೆಚ್ಚಾಗಿ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಹೋಗಬೇಡಿ. ಜೊತೆಗೆ ಸೀರಿಯಸ್ ಥಿಂಕಿಂಗ್ ಅನ್ನುವಂಥದ್ದು ಬೇಡ. ರೆಸ್ಪಾನ್ಸಿಬಿಲಿಟಿ ಇರಲಿ. ನಿಧಾನವಾಗಿ ಮತ್ತು ಖಚಿತವಾಗಿ ಮುಂದುವರಿದರೆ ಯಶಸ್ಸು ಅನ್ನುವಂಥದ್ದು ಖಚಿತ. ಯಾರ ಮೇಲೂ ಕಠಿಣವಾಗಿ ನಡೆದುಕೊಳ್ಬೇಡಿ. ಭಾವನೆಗಳನ್ನು ಹೆಚ್ಚಾಗಿ ಬೇರೆಯವ್ರ ಮೇಲೆ ಏರಕ್ಕೆ ಹೋಗಬೇಡಿ. ಜೀವನವನ್ನು ಮತ್ತು ನಿಮ್ಮ ಉದ್ಯೋಗವನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿ.
ಈ ದಿನ ನಿಮಗೆ ಹನುಮಂತನ ಧ್ಯಾನ ಮಾಡುವಂಥದ್ದು ಹೆಚ್ಚು ಶುಭಕರ. ಈ ದಿನ ನಿಮ್ಮ ಜ್ಞಾನ ಮತ್ತು ಶಿಸ್ತು ನಿಮ್ಮನ್ನು ನಿಧಾನವಾಗಿ ಯಶಸ್ಸಿನತ್ತ ಕೊಂಡೊಯ್ತದೆ. ಕುಂಭರಾಶಿಯವರೇ, ಈ ದಿನ ನಿಮ್ಮ ಮಾಡುವಂಥ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಹೊಸ ಐಡಿಯಾಗಳು, ಹೊಸ ಹೊಸ ತಂತ್ರಜ್ಞಾನಗಳು, ಹೊಸ ಹೊಸ ವಿಚಾರಗಳು ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ. ಗ್ರೂಪ್ ಡಿಸ್ಕಷನ್ ಮಾಡುವಂಥದ್ದು ಅಥವಾ ಟೀಮ್ ವರ್ಕ್ ಮಾಡುವಂಥದ್ದು, ಇಂಥದ್ರಿಂದ ನಿಮಗೆ ಲಾಭ ಆಗುವಂಥ ಅವಕಾಶಗಳಿದೆ. ಹೊಸ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಲು ಇದನ್ನು ತುಂಬ ಸೂಕ್ತವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳನ್ನು ಗುರುತಿಸುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಬರ್ತದೆ. ಹೊಸ ಹೊಸ ಐಡಿಯಾಗಳ ಮೂಲಕ ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಆದ್ರೂ ರಿಸಿಪ್ಟ್ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಸೂಕ್ತವಾಗಿ ಯೋಚಿಸಿ ನಿರ್ಧಾರವನ್ನು ಕೈಗೊಳ್ಳಿ. ಸ್ನೇಹದ ಸಂಬಂಧಗಳು ಬಲವಾಗ್ತದೆ. ಸಾಮಾಜಿಕ ಸಂಬಂಧಗಳು, ಆಕರ್ಷಣೆಗಳು ಹೆಚ್ಚಾಗ್ತದೆ. ಕೆಲವೊಮ್ಮೆ ಡಿಟ್ಯಾಚ್ಮೆಂಟ್, ಕೆಲವೊಮ್ಮೆ ಸಮಾಜದಿಂದ ದೂರ ಉಳಿಬೇಕು ಅನ್ನೋ ಚಿಂತನೆ ಬಂದುತ್ತದೆ. ತೊಂದರೆ ಇಲ್ಲ. ಆದರೆ ಹೊಸದನ್ನು ಮಾಡಬೇಕಾದ್ರೆ, ಹೊಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸಮಾಜದಲ್ಲಿ ಒಂದು ಅಪ್ರೋಚ್ ಅನ್ನುವಂಥದ್ದು ವೆರಿ ವೆರಿ ಮುಖ್ಯ. ಹೊಸ ಐಡಿಯಾಗಳಿಗೆ ಗೌರವವನ್ನು ಕೊಡಿ, ಅದನ್ನು ರಿಸೀವ್ ಮಾಡಿ, ಅದರಲ್ಲಿ ಯಾವುದು ಉತ್ತಮ ಅನ್ನುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಅದರಿಂದ ಒಳ್ಳೆಯದಾಗ್ತದೆ. ತುಂಬ ವಿಭಿನ್ನವಾಗಿ ಯೋಚನೆ ಮಾಡುವಂಥದ್ದು, ಕೆಲವೊಮ್ಮೆ ಅದು ಕನ್ಫ್ಯೂಷನ್ಗಳನ್ನ ಸೃಷ್ಟಿ ಮಾಡಬಹುದು. ಆದರೂ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ, ನಿಮಗೆ ಎಲ್ಲ ಜ್ಞಾನೋದಯ ಅನ್ನುವಂಥದ್ದು ಆಗ್ತದೆ. ಆದರೆ ಈ ದಿನ ನಿಮಗೆ ನಾರಾಯಣನ ಧ್ಯಾನ ಮಾಡುವಂಥದ್ದು, ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಅಥವಾ ಲೈಟ್ ಕಲರ್ಗಳನ್ನು ಉಪಯೋಗಿಸುವಂಥದ್ದು ಹೆಚ್ಚು ಶುಭ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ನಿಮ್ಮ ಹೊಸ ಆಲೋಚನೆಗಳು ಮತ್ತು ಜ್ಞಾನ ಅನ್ನುವಂಥದ್ದು ನಿಮ್ಮನ್ನು ಸರಿದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತದೆ, ಯಶಸ್ಸನ್ನು ಕೊಡ್ತದೆ. ಮೀನರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸೃಜನಾತ್ಮಕ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು, ಸಲಹೆಯಿಂದ ಕೂಡಿದಂಥ ಕ್ಷೇತ್ರಗಳಲ್ಲಿ ಉತ್ತಮ ಫಲವನ್ನು ಪಡಿತೀರಾ. ನಿಮ್ಮಲ್ಲಿರುವಂಥ ಇಂಟ್ಯೂಷನ್ ಪವರ್ ಆಧರಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ರೆ ನಿಮ್ಮ ಅಂತರಾತ್ಮಕ್ಕೆ ಹೆಚ್ಚು ಬೆಲೆಯನ್ನು ಕೊಡ್ತೀರಿ. ಹೊಸ ಅವಕಾಶಗಳು ಸಿಗುವಂಥ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಜ್ಞಾನ ಮತ್ತು ನಿಮ್ಮ ಅಂತರಾತ್ಮದ ಚಿಂತನೆ ಹೆಚ್ಚು ಕೆಲಸ ಮಾಡ್ತದೆ. ಹೂಡಿಕೆ ಮಾಡುವ ಮೊದಲು ತಂತ್ರಜ್ಞರ ಹೂಡಿಕೆಯ ಬಗ್ಗೆ ತಿಳಿದುಕೊಂಡಿರುವಂಥ ವ್ಯಕ್ತಿಗಳ ಸಲಹೆಯನ್ನು ಪಡೆಯುವಂಥದ್ದು ಮುಖ್ಯ. ಲಕ್ಸರಿ ಖರ್ಚುಗಳು ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಕಾಳಜಿ ಅತಿ ಮುಖ್ಯವಾಗಿರ್ತದೆ. ಇತರರನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗಿರ್ತದೆ. ಆದರೆ ಅತಿಯಾದಂಥ ಭಾವನೆ ವ್ಯಕ್ತಪಡಿಸುವುದನ್ನು ಕಡಿಮೆ ಮಾಡಿ. ಸ್ಪಿರಿಚುವಲ್ ಥಿಂಕಿಂಗ್, ಆಧ್ಯಾತ್ಮಿಕ ಚಿಂತನೆ ನಿಮ್ಮಲ್ಲಿರ್ತದೆ. ಆದರೆ ನಿಮ್ಮ ಧನಾತ್ಮಕ ಚಿಂತನೆ ಎನ್ನುವಂಥದ್ದು ನಿಮಗೆ ಸಹಕಾರಿಯಾಗಿರ್ತದೆ. ಯಾರ ಮೇಲೂ ಬ್ಲೈಂಡಾಗಿ ನಂಬೋದಕ್ಕೆ ಹೋಗಬೇಡಿ. ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ನಿಮ್ಮ ರಿಯಾಲಿಟಿ ಮತ್ತು ಇಮ್ಯಾಜಿನೇಷನ್ ಎರಡರ ನಡುವೆ ಸ್ವಲ್ಪ ಬ್ಯಾಲೆನ್ಸನ್ನು ಮಾಡಿ. ಈ ದಿನ ನಿಮಗೆ ಶಿವನನ್ನು ಧ್ಯಾನ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಏನಾದರೂ ದಾನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ತುಂಬ ಸೂಕ್ತವಾದಂಥ ದಿನ. ಈ ದಿನ ನಿಮ್ಮ ಜ್ಞಾನ ಮತ್ತು ಒಳನೋಟ ಎರಡೂ ನಿಮ್ಮನ್ನು ಸರಿದಾರಿಗೆ ತರುತ್ತದೆ. ಯೋಚಿಸಿ ಮುಂದುವರೆದರೆ ಯಶಸ್ಸು ನಿಮಗೆ ಜೊತೆ ಇರ್ತದೆ. ಇಲ್ಲಿವರೆಗೆ ಈ ದಿನದ ದಿನಭವಿಷ್ಯವನ್ನು ತಾಳ್ಮೆಯಿಂದ ಆಲಿಸಿದ ನಿಮ್ಮರಿಗೆ ಎಲ್ಲರಿಗೂ ಧನ್ಯವಾದಗಳು. ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೇರೆಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೆ ಧನ್ಯವಾದಗಳು.